ಊರಿಂದ ತುಂಬ್ಗಾಯಿ ಬದ್ನಿಕಾಯಿ ಪಲ್ಯ ಜೋಳದ ರೊಟ್ಟಿ ಚಪಾತಿ ಮಾಡ್ಕೊಂಡು ಬಂದಿದ್ರು ನಮ್ಮವ್ವಾರ. ಅಷ್ಟೊತ್ತಂತಲೇ ನಂದು ಊಟ ಆಗ್ಬಿಟ್ಟಿತ್ತು. ಹಾಗಾಗಿ ನಮ್ಮವ್ವಾರ ಅಂದ್ರೆ ಟ್ರೈನ್ಯಾಗ ಹೋಗುವಾಗ ನಿನಗೆ ತಿನ್ನಕ್ಕೆ ಬರ್ತೈತಿ ಡಬ್ಬಿ ತೊಗೋತೀನಿ ಅಂತ. ಇದೆ ನೋಡ್ರಿ ನಮ್ಮ ಟ್ರೈನ್ ಹತ್ತದಷ್ಟೇ. ಈಗ ಇಷ್ಟು ದಿನ ಬರೀ ಟ್ರೈನ್ನ ದೂರಿಂದ ನೋಡ್ತಿದ್ರೆ ಇವಾಗ ಟ್ರೈನ್ ಒಳಗೆ ಹತ್ತಕತ್ತಾರ. ಸೊ ಫುಲ್ ಎಕ್ಸೈಟ್ ಆಗ್ಯಾರ ನಮ್ಮ ಹುಡುಗರು ಎಲ್ಲ. 7:15 ಮನೆ ಬಿಟ್ಟು 8:15 ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲೊಂದು ಅರ್ಧ ಗಂಟೆ ಕಾದ್ವಿ. ಯಾಕಂದರೆ ನಮ್ಮ ಅಕ್ಕ ಒಬ್ರು ಬರೋರು ಇದ್ರೆ. ಸೊ ನಮ್ಮ ಅಕ್ಕ ಬಂದ್ಮೇಲೆ ಇವಾಗ ಟ್ರೈನ್ನ ಹತ್ತಿದ್ವಿ. ಎಷ್ಟು ಜಾಣ ಅದಿರಿ ನೀವೆಲ್ಲ. ಸೀಟ್ ನೋಡಿ ಸೆಟ್ಲ್ ಆಗಿಬಿಟ್ರಲ್ಲ. ನಮ್ಮ ಅಕ್ಕನ ಕಳ್ಸಕ್ಕೆ ನಮ್ಮ ಮಾಮಾರ್ ಬಂದಾರ. ನಮ್ಮ ಈ ಟ್ರೈನು ಗದಗ ರೈಲ್ವೆ ಸ್ಟೇಷನಿಗೆ ಹೋಗುತ್ತೆ. ಅದರಲ್ಲಿ ಫ್ಯೂ ಸೆಕೆಂಡ್ಸ್ ಅಷ್ಟೇ ನಿಲ್ಲೋದ್ರಿಂದ ಗಡ್ಬಡಿ ಯಾಕೆ ಸುಮ್ಮನೆ ರಿಸ್ಕ್ ಯಾಕಂತ. ಇದು ನಮ್ಮ ಟ್ರೈನು ಡಿಪಾರ್ಚರ್ ಟೈಮ್ ಬಂದು 9:30 9:40 ಐತಿ. ನಾವು ಎಲ್ಲಿಗೆ ಹೊಂಟೇವಿ ಏನು ಕತೆ ಅಂತ ಹೇಳಿ ತಮ್ಮನೇಲಿ ನೋಡಿದವ್ರಿಗೆಲ್ಲ ಗೊತ್ತಾಗಿರ್ತೈತಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡ್ರಿ. ಈ ಜರ್ನಿ ಒಳಗೆ ನೀವು ನನ್ನ ಜೊತೆ ಜಾಯ್ನ್ ಆಗ್ರಿ. ಊಟದ ಡಬ್ಬಿ ಬ್ಯಾಗ್ ಮಾತ್ ಮಾತ್ನಾಗ ಗಾದೆ ಮಾತು. ಎಲ್ಲಿಗೆ ಹೊಂಟ್ರಿ ನೀವೀಗ? ಎಲ್ಲಿಗೆ ಹೊಂಟ್ರಿ? ಬೆಂಗಳೂರ? ಹೊಟ್ಟೆ ಹಸ್ತಾಗ ತಿನ್ನಾಕ ಬರ್ತೈತಿ. ಚಂದಾಗ ಪಲ್ಯ ಮಾಡೀನಿ ಕಟ್ಕೋತೀನಿ ಅಂದ್ರೆ ದೊಡ್ಡ ದೊಡ್ಡ ದಿಮಾಕದ ಮಾತು ಮಾತಾಡಿದ್ನೇನು. ಮಮ್ಮಿ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ಲೇ ಟ್ರೈನ್ಯಾಗ ಸಿಕ್ಕಿದ್ದು ತಿನ್ನೋನು ಅಂಥೇಳಿ. ಕಡೆಗೂ ಒಣ ಚಪಾತಿ ಶೇಂಗಾ ಚಟ್ನಿ ನನ್ನ ಪಲ್ಯಗೆ ಬಂತು. ಹೊಟ್ಟೆ ಗರ್ರ ಅನ್ನಕತ್ತಿತ್ತು. ಮುಗಿತ್ ನೋಡಿ ರೈಲ್ವೆ ಸ್ಟೇಷನ್ ಮುಗಿತ. ನೀನು ನನಗೆ ಬಾಜು ಮಕ್ಕೊಂತೇನ ಹೆಂಗೋಲು ಬಾಜು ಮಕ್ಕೋತೇನೆ. ನಾನು ಬಾಜು ಮಕ್ಕೋತೇನೆ. ತಿಂತೀವೋ ಬಿಡ್ತೀವೋ ಇದಂತೂ ತಿಂಡಿ ಬ್ಯಾಗ್. ಅವಲಕ್ಕಿ ಚಕ್ಲಿ ಉಂಡಿ ಶೇಂಗಾ ಹೋಳ್ಗಿ ಐಟಮ್ ಕಮ್ಮಿ ರೀ, ಆದರೂ ವಜ್ಜಾಗೈತಿ ಬ್ಯಾಗ್. ಮನ್ಯಾಗ 12 ಆದರೂ ಮಕ್ಕೊಳಂಗಿಲ್ಲ ಇವ್ರ ದಿನಾಲು. ಇಲ್ಲೇ ಜೋರು ನಿದ್ದು ಬಂದೈತಿ ಇವ್ರಿಗೆ. ಪಾಪ ಸಣ್ಣ ಮಕ್ಕಳಲ್ಲ. ಎಷ್ಟು ಸೆಕೆಂಡ್ ನಿಂತ ನೋಡಿ ಈ ಗಾಡಿ. ಟೈಮ್ 10:50. ನಾ ಏನಂದೆ ಮಮ್ಮ ಹೇಳ್ತಾನೆ ಅದು ಆಗಿಲ್ಲ. ಮಲ್ಕೊಂಡವ್ರು ಮೊಬೈಲ್ ನೋಡೋರು ಮೊಬೈಲ್ ನೋಡ್ತಾರ. ನಿಶಬ್ದ ಆಗೈತೆ ನೋಡ್ರಿ. ಓನ ಶ್ರೀಕೃಷ್ಣ ಇದೇ ಟ್ರೈನಾಗ ಬರ್ತಿದ್ರು ನೋಡು. ಮಾಮಾರ್ ಬಂದು ಇಲ್ಲಿ ಇಳ್ಕೊಂಡ್ಬಿಡ್ತಿದ್ರು. ನಾವು ಗದಗ ಬಂದಿವಿ ನೋಡಿ. ಗದಗ ರೈಲ್ವೆ ಸ್ಟೇಷನ್ ಇಲ್ಲೊಂದು ನಿಂತೈತೆ ಟ್ರೈನ್. ಕಮೆಂಟ್ರಿ ಬೈ ನಮ್ಮ ಅಕ್ಕ. ಹೊಳ್ಳಿ ಹಾಕ್ ಮಾಡ. ನೀಲ್ ಬರ್ತೇನ ನಾ ಹಾಕಿನ ಹಾಕ್ ಮಾಡ್ತೇನೆ. ನಮ್ಮ ಶ್ರೀಕೃಷ್ಣಗೋಸ್ಕರ ಟ್ರೈನ್ಯಾಗ ಜೋಳಿಗೆ ಕಟ್ಟೇ ಬಿಟ್ವಿ ನಾವು. ಒಂದು ಶಾಲ್ ತೊಗೊಂಡೆ. ಇನ್ನು ನಮ್ಮ ಮನೆಯವ್ರಿಗೆ ಚೈ ಬಿಡಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ. ಸಣ್ಣ ಕೂಸ್ಗಳನ್ನ ವಯಸ್ಸಾದವ್ರನ್ನ ಕಟ್ಕೊಂಡು ಟ್ರಾವೆಲ್ ಮಾಡ್ತೀವಿ ಅನ್ನೋದು ಹಗರ್ ಮಾತಲ್ಲ. ಅದು ಜೋಳಿಗ್ಯಾಗ ಹಾಕಿ ತೂಗು ಪುರ್ಸೋತಿರ್ಲಾರ್ದ ಮಲ್ಕೊಂತ ನೋಡ್ರಿ ಕೂಸು. ಮನೇನ ಹಿಂದೆ ತೊಗೊಂಡು ಅಡ್ಡಾಡೋ ಪರಿಸ್ಥಿತಿ. ಟ್ರೈನ್ ಹೋಗು ಆಪೋಸಿಟ್ ಡೈರೆಕ್ಷನ್ಯಾಗ ನನ್ನ ಸೀಟು ಜೊತೆಗೆ ಅಪ್ಪರ್ ಸೀಟ್ ಬೇರೆ. ಅಳಗ್ಯಾಡೋದು ಎಲ್ಲಿ ದಬಕ್ಕನ ಬೀಳ್ತೀನಿ ಅಂತ ನನ್ನ ಸಂಕಟ. ನನಗೂ ನಿದ್ದಿನ ಹತ್ತವಲ್ದು. ಓಬೆರಾನ್ ಕಾಲದಾಗ ಟ್ರೈನ್ಯಾಗ ಓಡಾಡಿದ್ದು ಅದೆಲ್ಲ ನೆನಪಿರುತ್ತೆ ನನಗೆ. ನೆನಪ ಇಲ್ಲ. ಬಳ್ಳಾರಿ ರೈಲ್ವೆ ಸ್ಟೇಷನ್ ಇದು. ಮಲ್ಕೊಂಡ್ವಿ ಅಂತ ಗೊತ್ತಾಗೋಕಿನ್ನ ಮುಂಚೆನೇ ಬೆಳಕಾಗ್ಬಿಡ್ತು. ಜಂಪ್. ಈಗ 7:30 ಒಬ್ಬೊಬ್ರು ಹೇಳಕತ್ತೇವಿ. ನನಗೂ ಎಚ್ಚರ ಆಗ್ಬಿಡುತ್ತೆ. ನಂಗೆ ಈಗ ಮಕ್ಕೋಬೇಕಂದ್ರೆ ನಿದ್ದೆ ಬರಲ್ಲ. ಪಾಪ ನಮ್ಮ ಶ್ರೀಕೃಷ್ಣ ರಾತ್ರಿ ಎಷ್ಟೊತ್ತನ ಅತ್ತೆ ಮಲ್ಕೊಂತದ್ದು. ಇದು ರೇಣಿಗುಂಟ ಜಂಕ್ಷನ್. ಅರ್ಧಕ್ಕರ್ಧ ಜನ ಇಲ್ಲೇ ಇಳಿತಾರೆ. ಯಾಕಂದ್ರೆ ತಿರುಪತಿ ಇಲ್ಲಿಂದ 9 ಕಿಲೋಮೀಟ್ರ್. ಇವರೆಲ್ಲ ತಿರುಪತಿಗೆ ಹೋಗಾರ ಈಗ. This is Renigunta railway station. Hi.
ಇಲ್ಲೆಲ್ಲ ಸೀಟ್ ಖಾಲಿ ಅದ್ವು, ಎಲ್ಲರೂ ತಿರುಪತಿಗೆ ಹೋದ್ರು ಇಲ್ಲಿ ಅವ್ರು. ಹಾಯ್ ರಾಜೇಂಟಿ ಶಾಡೋ ಬರ್ತದ. ಯಾವ ಕಡೆ ಹೋದ್ರು ಅವ್ರು? ಹಿಂಗ ಹೋಗ್ಬರ್ತೇನೆ ತಡಿ, ನಾನು ನೋಡ್ಕೊಂತ ಹೋಗ್ತೇನೆ ತಡಿ. ಎಷ್ಟು ಖಾಲಿ ಆಗೈತೆ ನೋಡ್ರಿ, ಎಲ್ಲ ಇಲ್ಲೇ ಇಳ್ದಾರ. ಇಲ್ಲೇದಿರಿ ನೀವು? ನಾನೆಲ್ಲ ಬೇರೆ ಕೊಡೋದ್ರ ಅಂತ ತಿಳ್ಕೊಂಬಿಟ್ಟ ನಾನು. ಓಮ ನಿಮ್ದಾನ, ನೀವ ತಿನ್ಬೋದು, ಉಷ್ಟು ನಿಮ್ಗಾವ ತಿನ್ರಿ. ಹಾ, ಉಷ್ಟು ನಿಮ್ಗ. ಟ್ರೈನ್ಯಾಗ ಮಾರಕ್ ಬರೋರ ಸ್ಟೇಷನ್ನಾಗೂ ಮಾರ್ತಾರಂತ ಗೊತ್ತಿರ್ಲಾರ್ದ ಟ್ರೈನ್ ಸ್ಟಾಪ್ ಆದಾಗ ಬಿಟ್ಟು ಟ್ರೈನ್ ಬಿಡು ಹೊತ್ತಿಗೆ ಟ್ರೈನಿಂದ ಇಳಿದು ಇಡ್ಲಿ ವಡಾ ತರಕಂತ ಹೋಗಿ ಫಿಲ್ಮಿ ಸ್ಟೈಲ್ನ್ಯಾಗ ಟ್ರೈನ್ ಚೇಂಜ್ ಮಾಡಿ ಹತ್ತೇನೆ ನಾನು ಇವತ್ತು. ಅಂಥದ್ರಾಗ ಹೊಟ್ಟೆ ತುಂಬ ತಿನ್ನಕ್ ನಾಯಕ್ ಅಂತಾರೆ ಇವರು. ರೇಣಿಗುಂಟ ಜಂಕ್ಷನ್ಯಾಗ ಜಸ್ಟ್ 15 ನಿಮಿಷ ನಿಂದಿರ್ತಿದ್ದು ಟ್ರೈನ್ ಅನ್ಕಿಂತ ಸ್ಟೇಷನ್ಯಾಗ ಚೆನ್ನಾಗಿ ಮಾಡ್ತಾರೇನೋ ತಗೊಂಡು ಅಂತ ಹೇಳಿ ಅಲ್ಲೇ ಬಾಜು ಮರ ಒಬ್ಬ ಅಣ್ಣ ನಿಂತಿದ್ದ, ಹೋಗಿ ಇಳಿದೆ. ಎಷ್ಟಣ್ಣ ಇಡ್ಲಿ ವಡೆ ಅಂದೆ. 2 ಇಡ್ಲಿ 1 ವಡೆ ಜೊತೆಗೆ ಚಟ್ನಿ ಸಾಂಬಾರ್ ಕೊಡ್ತೀವಿ, 60 ರೂಪಾಯಿ ಅಂದ. ನಾನು ಪರ್ಸ್ನಾಗಿಂದ ರೊಕ್ಕ ತೆಗೆದು ಕೊಡಕತ್ತಿದ್ದೆ. ಅಷ್ಟೊತ್ತನತ್ತಲೇ ಮೇಡಮ್ మీ ట్రైన్ వెళ్తుంది, మీరు ಪರಗುತ್ತಿ ರೈಲು ಎಕ್ಕಂಡಿ ಅಂದ. ಸತ್ಯಂತ ಓಡಿ ಟ್ರೈನ್ ಹತ್ತಿದೆ. ಎಕ್ಸ್ಪ್ರೆಸ್ ಟ್ರೈನ್ ಬರ ಸ್ಪೀಡ್ನಾಗಿತ್ತು. ಬಿದ್ದು ಸತ್ಗಿತ್ರು ಅಂತ ಹೇಳಿ ನೆನೆಸ್ಕೊಂಡ್ರೆ ಈಗೂ ಜೀವದ ಸಿಕ್ಕನತ್ತ. ನಟ್ಟ ನಡುವೆ ಟ್ರೈನು, 2 ಕಡೆ ಬೆಟ್ಟ ಗುಡ್ಡ, ಕೆರೆಗಳು, ಕೆರೆ ಒಳಗಿರೋ ಕಮಲದ ಹೂಗಳು, ಎಷ್ಟು ಚಂದ. ಆಗಲಾಗಿದ್ದ ಇನ್ಸಿಡೆಂಟಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಕಣ್ಣು ಮುಚ್ಚಿದೆ, ನಿದ್ದೆನೇ ಬರಲಿಲ್ಲ. ಅಷ್ಟೊತ್ತನತ್ತಲೇ ಸರ್ಪ್ರೈಸ್, ಅಣ್ಣ ಬಂದ ನಮ್ಮಣ್ಣ. ವೆಲ್ಕಮ್ ಟು ಚೆನ್ನೈ. ಮೋಡ ಕವಿದ ವಾತಾವರಣ ಐತಿ, ಮಳೆ ಬರುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿ ಐತಿ ಅಂತ ಬೇಸನ್ ಬ್ರಿಡ್ಜ್ ಜಂಕ್ಷನ್ ಒಳಗದೇವ್ ನಾವೀಗ. ಸೊ ಸ್ಟಾಪ್ ಆಗಿತ್ತಿಲ್ಲೇ. ಫುಲ್ ಚೇಂಜ್. ತಮಿಳಂತೂ ಓದಕ್ಕೆ ಬರಂಗಿಲ್ಲ ನನಗೆ, ಮಾತಾಡಕ್ಕಂತೂ ಬರೋದೇ ಇಲ್ಲ, ಅರ್ಥ ಅಂತೂ ಆಗೋದೇ ಇಲ್ಲ. ಹೆಂಗ್ ನಡೀತಾ ಏನೋ ಜೀವನ, ಒಟ್ನಲ್ಲಿ ನಡೀತೆ. ದೇಶ ಸುತ್ತು ಕೋಶ ಓದು, ಈ ಗಾದೆ ಮಾತನ್ನು ಸುಮ್ಮನೆ ಮಾಡಿಲ್ಲ ನೋಡ್ರಿ. ಸುತ್ತಾಡಿ ಅನುಭವ ಪಡ್ಕೊಳೋದು ಅಂದಾದ್ರೆ ಪುಸ್ತಕ ಓದಿ ಆ ಕಲ್ಪನೆ ಮಾಡ್ಕೊಳ್ಳೋದು ಒಂದು ರೀತಿ ಚಂದನ. ಅವೆರಡೂ ನನಗಿಷ್ಟ. ಹಿಂಗೆ ಡೋರ್ನಾಗ ನಿಂತಿದ್ದು ನೋಡಿ ನಮ್ಮನ್ನ ಭಯಕತ್ತಾರ. ಅದ್ರಾಗ ನಮ್ಮಣ್ಣ ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಒಮ್ಮೆ ಟ್ರೈನಾಗ ಓಡಾಡಿಲ್ಲ, ಯಾಕೆ ಬೇಕು ನಿನಗೆ ಬಾ ಈ ಕಡೆ, ಎಕ್ಸ್ಪ್ರೆಸ್ ಟ್ರೈನ್ ಅದು ಮೊದಲ ಅಂತ ಹೇಳಿ. ಆಗಲ್ಲಿ ಟ್ರೈನ್ ಓಡ್ ಬಂದು ಹತ್ತಿದ್ದು ಗೊತ್ತಿಲ್ಲ ನಮ್ಮ ಮನ್ಯಾಗ. ಈ ವ್ಲಾಗ್ ನೋಡಿಂದ ಗೊತ್ತಾಗುತ್ತೆ ಅವರಿಗೆ. ಇನ್ನೊಂದ್ಸಲಿ ನಾನು ಬಿಡುದೇ ಇಲ್ಲ ಅವರು. ಇವಾಗ ನಾವು ಚೆನ್ನಾಗಿಲ್ಲಿದ್ದೀವಿ, ಇಳಿಬೇಕು. 10:30ವರೆಗೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. 10:40 ವೆದರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ಮಳೆ ಬರುವ ವಾತಾವರಣ ಹೆಚ್ಚಿದೆ. ಈಗ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಐತಿ, ಮಳೆ ಬರುತ್ತಂತ ಹೇಳ್ಯಾರ. ಒಬ್ಬೊಬ್ರು ಹೇಳಾತೀವಿ ನಾವು ಈಗ. ಸೊ ಬರ್ರಿ ಸ್ಟಾಪಿಗೆ. ಚಪ್ಪಲ್ ತೆಗಿ ಅವ್ರದ್ದು ಏನ್ ಹುಡುಗರದವ. ಪ್ಲಾಟ್ಫಾರ್ಮಿಗೆ ಇಳಿತೀಯಾ, ಜಂಗಲಿಗೆ ಇಳಿತೀಯಾ? ಜಂಗಲ್ನಾಗ ಇಳಿದು ತೆಗಿ ಒಂದು ತೆಗಿ ನಾನು. ಅಂತೂ ಇಂತೂ ಚೆನ್ನೈ ರೈಲ್ವೆ ಸ್ಟೇಷನ್ನಾಗ ಇಳಿದ್ವಿ. ಇದು MGR ರೈಲ್ವೆ ಸ್ಟೇಷನ್, ಚೆನ್ನೈ ಸೆಂಟ್ರಲ್. ಟ್ರಾವೆಲಿಗೆ ಗಟ್ಮುಟ್ಟು ಹಚ್ಚಿಲ್ಲ ಅಂದ್ರೆ ಇವ ನೋಡ್ರಿ. ಹುಬ್ಳಿ ಟು ಚೆನ್ನೈ ವಾಯಾ ಬಳ್ಳಾರಿ. ವಾರದಾಗ 2 ದಿನ ಐತಿದೆ ಟ್ರೈನ್. 2 ಸರಿ TC ಬಂದರು. ಹುಬ್ಳಿ ಬಿಡುವಾಗ ಮತ್ತು ಆರಕೋಣಂ ದಾಟಿದ ಮೇಲೆ TC ಬಂದರು. ಪ್ಯಾಂಟ್ರಿಗೆ ಹೊಕ್ಕ ನೋಡ್ರಿ ಇವೆಲ್ಲ ಈಗ. एक छोटाच डिस्टन्स आहे आम्ही ठरवलेलं, पण त्याला 200 रुपये सांगतायत ते. ರೈಲ್ವೆ ಸ್ಟೇಷನ್ ಹೊರಗೆ ಬಂದ್ರೆ ಸಾಕು, ಟ್ಯಾಕ್ಸಿ, ಕ್ಯಾಬ್, ಆಟೋಸ್ ಸಿಕ್ಕಾಪಟ್ಟೆ ಸಿಗ್ತಾವ. ಸ್ಟೇಷನ್ ಅಪೋಸಿಟ್ನ ಪ್ರಿಪೇಡ್ ಟ್ಯಾಕ್ಸಿ ಬೂತ್ ಐತಿ. ನೀವು ಅಲ್ಲಿ ಹೋಗಿ ಕೂಡ ಬುಕ್ ಮಾಡ್ಕೋಬೋದು. ಭಾಷೆ ಬರಲ್ಲ ಅಂತ ಗೊತ್ತಾದ್ರೆ ಹಿಗ್ಗ ಮುಗ್ಗ ರೇಟ್ ಹೇಳ್ತಾರೆ ಇವರು. ಈಗ 11 ಗಂಟೆ. ಈಗಿನ ಹೋಟೆಲಿಗೆ ಹೋಗ್ಬೇಕು ನಾವು. ಹೊಟ್ಟೆ ಬೇರೆ ಜೋರು ಹಸ್ತದ. ಆಗಾಲ್ ತೊಗೊಂಡಿದ್ದು ಇಡ್ಲಿ ಸಾಂಬಾರು ಚಟ್ನಿ ಒಂಚೂರು ಚೆನ್ನಾಗಿರಲಿಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ತೊಗೊಂಡಿದ್ದು 5 ಇಡ್ಲಿ ಪಾರ್ಸಲ್ ಒಳಗೆ 4 ವಡ ಇರಲಿಲ್ಲ. Where are you going? Butterfly, butterfly, where are you going? Going to the market. Going to the beach. ಎರಡು. ನಾ ಮೊದಲೇ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿದ್ದೆ. ಇಲ್ಲಿ ಬೆಂಗಾಲಿ ಹೋಟೆಲ್ ಕಾಣಿಸ್ತಂತ ಬೆಂಗಾಲಿ ಹೋಟೆಲಿಗೆ ಬಂದ್ವಿ. ಇದು ಬೆಂಗಾಲಿ ಥಾಲಿ. ಇದು ಬೇರೆ ಬೇರೆ ಪಲ್ಯ ಅಂತಕ್ಕಂಥ, ಇದು ಬೆಂಗಾಲಿ ಸ್ಟೈಲು. ತಿನ್ನ ಪಲ್ಯ ಅಂತ ತಿಂದು ಹೇಳು. ಏನೇನದ ನೋಡ ಬೆಂಗಾಲಿ ಸ್ಟೈಲ್ ಅವ್ರದ್ದು. ಅದಕ್ಕೆ ನೋಡಿ ಇಲ್ಲಿ ಉಳ್ಳಾಗಡ್ಡಿ, ಮತ್ತೆ ಇಲ್ಲಿ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಇಟ್ಟಾರ ಅವ್ರು.
ಇದು ಆಲೂಗಡ್ಡೆ, ಇದು ಆಲೂಗಡ್ಡೆ, ಇದು ಆಲೂಗಡ್ಡೆ. ಇದು ಮಾವಿನಕಾಯಿ ರಸಮು, ಕೆಟ್ಟು ಹುಳಿ ಐತಿ, ದಪ್ಪ ದಪ್ಪನ ರೊಟ್ಟಿವು. ಇದು ಬೆಂಗಾಲಿ ಥಾಲಿ, ಅನ್ನನ ಸಪ್ರೇಟ್ ರೊಕ್ಕ ಕೊಟ್ಟು ತೊಗೋಬೇಕು. ಹ್ಯೂಮಿಡಿಟಿ ರತ್ನಾಗಿರಿ ಎಷ್ಟು ಅಂತ ಏನು ಅನ್ಸಾಕತ್ತಿಲ್ಲ. ಇಲ್ಲ ರತ್ನಾಗಿರಿ ಅಷ್ಟು ಅಂತ ಏನು ಅನ್ಸಾಕತ್ತಿಲ್ಲ, ರತ್ನಾಗಿರಿಕಿನ ಕಮ್ಮಿ ಐತಿ. ಸೊ ನಾವು ಇಷ್ಟು ವರ್ಷ ಅರೇಬಿಯನ್ ಸೀ ನೋಡ್ತಿದ್ವಿ, ಇವತ್ತು ಬೇ ಆಫ್ ಬೆಂಗಾಲ್ ನೋಡ್ಬೇಕನ್ನೋದು. ಸೂರ್ಯಾಸ್ತ ನೋಡ್ತಿದ್ವಿ, ಸೂರ್ಯೋದಯ ನೋಡ್ಬೇಕು ಅನ್ನೋದು ಭಾಳ ದಿನದಿಂದ ಆಸೆ ಇತ್ತು. ಸೊ ಸೂರ್ಯೋದಯ ಆದ್ಮೇಲೆ ಬಂದಿರೋದು ಇವತ್ತು. ನಾಳೆ ಸೂರ್ಯೋದಯ ನೋಡ್ಬೇಕಂತದೀನಿ. ಬೆಳಿಗ್ಗೆ ಎದ್ದು ಹೋಗಿ ಕರ್ಕೊಂಬರ ಎಷ್ಟು ದೂರ ಆಗುತ್ತೆ ಏನೋ ನಮಗೂ ಐಡಿಯಾ ಇಲ್ಲ, ನೋಡೋಣ. ಇವಾಗ ನಾವು ಮರೀನಾ ಬೀಚ್ ಆ್ಯಂಡ್ ಮಾರ್ಕೆಟ್, ಚೆನ್ನೈ ಮಾರ್ಕೆಟ್ ಅಡ್ಡಾಡೋಣ ಅಂತ. ಗೊತ್ತಿಲ್ಲ, अनप्लॅन त्यांना अनप्लॅन चाललोय सध्या तरी. तर मंडळी आम्ही रेल्वे स्टेशनवरनं हॉटेल म्हणजेच रूमवर गेलो. रूम बुक केलेले होते, त्यामुळे तिथे सरळ गेलो आणि त्यानंतर आम्ही जेवलो, कारण जेवायची वेळ झाली होती. व्हेज थाली शक्यतो प्रेफर केलेलं. बेंगाली डिशेस होते, एवढं काही मला खास वाटलं नाही, कारण आपला मराठी तडका कसा लागतोच, एवढं झणझणीत काही नव्हतं. त्यामुळे मला काही एवढं म्हणजे स्पेसिफिकली आवडलं नाही, पण छान होतं. ठीक आहे, भूक जोरात लागली होती त्यामुळे खायला गेलो. जेवण झाल्यावर आम्ही निघालो आहोत बीचवर. असं बीचवर जाऊन नंतर थोडंसं शॉपिंग करू. ಇದು ಮರೀನಾ ಬೀಚ್ ಸರ್ಕಲ್. ಇಲ್ಲೇ ನಾವು MGR ಅವರು ಮತ್ತು ಜಯಲಲಿತಾ ಅವರ ಸಮಾಧಿನೂ ಕೂಡ ನೋಡ್ಬೋದು. ಈಗೇನು ನಾವು ಅಲ್ಲಿಗೆ ಹೋಗಂಗಿಲ್ಲ, ಮೊದಲು ಬೀಚಿಗೆ ಹೋಗ್ತೀವಿ. ನೋಡ್ರಿಲ್ಲ, ಸಮುದ್ರನ ಕಾಣಲ್ತು. ಸಮುದ್ರ, ದರ್ ಇಸ್ ನೋ ಬೇ ಆಫ್ ಬೆಂಗಾಲ್ ಹಿಯರ್. ಕೊಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲಿ ವಿಡಿಯೋ ಮಾಡೋದು ತಪ್ಪು ಅನಿಸ್ತು, ವಯಸ್ಸು. ಹೌದು, ಮರೀನಾ ಬೀಚ್ ನೋಡೋದಕ್ಕೆ. ಮರೀನಾ ಬೀಚ್ ನಾಗ ನೀರ ಇಲ್ಲ. ನಡೆದು ಸುಸ್ತಾಯ್ತು. ನಡೆದೈತಿ ನೀರ್ ತಕ್ಕ. ಅಲ್ಲಿ ನೀರ ಕಾಣಿಸ್ತಿಲ್ಲ, ಬರೀ ಛತ್ರಿ ಛತ್ರಿ ಬಿಲ್ಡಿಂಗ್ ಕಾಣಿಸ್ತಾವ. ಅಷ್ಟು ದೂರ ಹೋಗ್ತಾರ, ಹೋಗ್ಬಾರ್ದ. ರಾಜಸ್ಥಾನ್ ಸೀನ್ ಆಗ್ತದ.